ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಹೊಸ ವರ್ಷದ ಶುಭಾಶಯಗಳು. ಹಾಗೆ ಚಂದ್ರಮಾನ ಯುಗಾದಿ ಹಬ್ಬದ ಶುಭಾಶಯಗಳು. ಇದು ನಮ್ಮ ಭಾರತ ದೇಶಕ್ಕೆ ಹೊಸ ವರ್ಷ. ಆದ್ದರಿಂದ ಹೊಸ ಬೆಲ್ಲ ಮತ್ತು ಬೇವು ಎಲೆ ಅಥವಾ ಹೂ ಇದನ್ನು ಸೇವಿಸ್ತೀವಿ. ಕಾರಣ ಹಿರಿಯರು ನಮಗಾಗಲೇ ಹೇಳಿದ್ದಾರೆ, ಎಲ್ರಿಗೂ ಸಿಹಿ ಮತ್ತು ಕಹಿಯನ್ನು ಸೇವನೆ ಮಾಡಬೇಕು. ಅಂದರೆ ಈ ಸಿಹಿ ಮತ್ತು ಕಹಿ ಸೇವನೆ ಮಾಡೋದು ಕಷ್ಟ ಸುಖ ಎರಡು ಚೆನ್ನಾಗಿರಲಿ ಅಂತ. ಆದರೆ ಇದರಲ್ಲಿ ಆಯುರ್ವೇದಿಕ ಪ್ರಕಾರ ಸಿಹಿ ಬೆಲ್ಲ ಇದು ಜೀರ್ಣಕ್ರಿಯೆಗೆ ಮತ್ತು ರಕ್ತ ವೃದ್ಧಿಪಡಿಸಲಿಕ್ಕೆ ಸಹಕಾರಿಯಾಗುತ್ತೆ. ಬೇವು ಅನೇಕ ಬ್ಯಾಕ್ಟೀರಿಯಾಗಳನ್ನು ಸಾಯಿಸಿ ಮತ್ತು ನಮ್ಮ ದೇಹದಲ್ಲಿ ಅಂದರೆ ಕರಳಲ್ಲಿರುವಂತಹ ಅನೇಕ ಹುಳುಗಳನ್ನು ನಾಶಪಡಿಸಿ ನಮ್ಮನ್ನು ಆರೋಗ್ಯವಾಗಿರಿಸಲಿಕ್ಕೆ ಒಂದು ಸಹಕಾರಿಯಾಗುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಬೇವು ಬೆಲ್ಲವನ್ನು ಸೇವನೆ ಮಾಡ್ತಾರೆ. ಅದು ವರ್ಷಕ್ಕೆ ಒಂದು ಸಾರಿ ಮಾತ್ರ. ಈ ಒಂದು ವಸಂತ ಕಾಲ ಶುರುವಾಗಿದೆ. ಈ ವಸಂತ ಕಾಲದಲ್ಲಿ ಇದು ನಮಗೆ ಲಭ್ಯವಿರುತ್ತೆ ಮತ್ತು ಇದು ಸಿಗಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ಸೇವನೆ ಮಾಡಿ ಆರೋಗ್ಯವಾಗಿ ಇರಬೇಕಂತ ದೇವರನ್ನು ಕೋರ್ಕೊಳ್ಳುತ್ತೆ. ಮತ್ತು ಇನ್ನೊಂದು ನೈವೇದ್ಯ. ಈ ನೈವೇದ್ಯವನ್ನು ಸ್ವಲ್ಪ ನಾನು ಬೆಳಗ್ಗೆ ಮಾಡಬೇಕಾಯಿತು, ಮಾಡಲಿಕ್ಕಾಗಲಿಲ್ಲ. ನೋಡಿ, ಇದು ಕಬ್ಬು, ಶುಗರ್ ಕೇನ್, ಇದು ಮಾವಿನಕಾಯಿ, ಇದು ಹುಣಸೆಹಣ್ಣು, ಹೊಸ ಹುಣಸೆಹಣ್ಣು, ಮತ್ತು ಬೇವು ಬೆಲ್ಲ, ತುಪ್ಪ, ಜೇನುತುಪ್ಪ ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿ ಇದು ನೈವೇದ್ಯವಾಗಿ ಪೂಜೆ ಮಾಡ್ತೇವೆ. ಪೂಜೆ ಮಾಡಿದ ಮೇಲೆ ಇದನ್ನು ಸೇವಿಸಿದಾಗ ಖಾಲಿ ಹೊಟ್ಟೆಗೆ ನಮ್ಮ ದೇಹದಲ್ಲಿ ಈ ಪಿಟ್ಸ್ ಎಂಬುದು ಬರಲ್ಲ. ಅಷ್ಟು ಶಕ್ತಿ ಇದರಲ್ಲಿದೆ. ಹಾಲು, ಮೊಸರು, ಜೇನುತುಪ್ಪ, ಬೆಲ್ಲ, ಮಾವಿನಕಾಯಿ ಮತ್ತು ಕಬ್ಬು ಮತ್ತು ಹುಣಸೆಹಣ್ಣು ಇಷ್ಟೆಲ್ಲ ಹಾಕಿ ಇದನ್ನು ಸೇವಿಸೋದ್ರಿಂದ ನಮಗೆ ಆರೋಗ್ಯ ಬಹಳ ವೃದ್ಧಿಯಾಗುತ್ತೆ. ಅದೊಂದೇ ಅಲ್ಲ, ಅನೇಕ ರೀತಿಯ ಕಾಯಿಲೆಗಳು ಸಹ ಬರಿಸಲ್ಲ. ಇದು ವರ್ಷಕ್ಕೆ ಒಂದು ಸರ್ತಿ ಮಾತ್ರ ಇದನ್ನು ಸೇವನೆ ಮಾಡೋದು ಬಹಳ ಮುಖ್ಯ. ಕಾರಣ ವರ್ಷದಲ್ಲಿ ಒಂದೇ ಸರ್ತಿ ಬೇವು ಬರೋದು. ಆದ್ದರಿಂದ ಈ ಬೇವಿನ ಹೂವನ್ನು ಹಾಕಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಇದನ್ನೆಲ್ಲ ಸೇವನೆ ಮಾಡೋದ್ರಿಂದ ನಮಗೆ ಅಷ್ಟು ಶಕ್ತಿಯುತ ಆಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.